ಇವತ್ತು ಸ್ಟ್ರೆಸ್, ಡಿಪ್ರೆಷನ್, ಆಂಗ್ಸೈಟಿ ಅಂದ್ರೆ ಒತ್ತಡ, ಖಿನ್ನತೆ, ಉದ್ವೇಗ, ಕೋಪ, ಚಿಂತೆನ ಕಡಿಮೆ ಮಾಡುವಂತಹ ಒಂದು ಪ್ರಾಣಾಯಾಮನ ತೋರಿಸ್ತೀನಿ. ಈ ಪ್ರಾಣಾಯಾಮನ ಪ್ರತಿದಿನ ಮಾಡಿದ್ರೆ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ. ಮಾನಸಿಕ ಪ್ರಶಾಂತತೆಗೆ, ಮಾನಸಿಕ ನೆಮ್ಮದಿಗೆ ಈ ಪ್ರಾಣಾಯಾಮನ ಮಾಡಿ. ಈ ಪ್ರಾಣಾಯಾಮ ಪ್ರತಿದಿನ ಮಾಡ್ತಾ ಇದ್ರೆ ನಿದ್ರಾಹೀನತೆ ಸಮಸ್ಯೆನೂ ದೂರ ಆಗುತ್ತೆ, ಚೆನ್ನಾಗಿ ನಿದ್ರೆ ಬರುತ್ತೆ. ಕೆಲವರಿಗೆ ಚಿಕ್ಕ ಪುಟ್ಟ ವಿಷಯಕ್ಕೆ ಕೋಪ ಬರ್ತಾ ಇರುತ್ತೆ, ಅದೆಲ್ಲ ಕಂಟ್ರೋಲ್ ಆಗುತ್ತೆ. ಕಾನ್ಸಂಟ್ರೇಷನ್, ಏಕಾಗ್ರತೆ ಜಾಸ್ತಿ ಆಗುತ್ತೆ. ಹೈಪರ್ ಟೆನ್ಷನ್ ನ ಕಂಟ್ರೋಲ್ ಮಾಡುತ್ತೆ. ಬಿಪಿ, ಬ್ಲಡ್ ಪ್ರೆಷರ್ ನು ಕಂಟ್ರೋಲ್ ಮಾಡುತ್ತೆ. ಥೈರಾಯ್ಡ್ ಪೇಷಂಟ್ಸ್ಗೆ ತುಂಬಾ ಒಳ್ಳೆ ಪ್ರಾಣಾಯಾಮ. ಇನ್ನು ವಾಯ್ಸ್ ನ ಇಂಪ್ರೂವ್ ಮಾಡುತ್ತೆ. ನಿಮ್ಮ ವಾಯ್ಸ್ ಗಡ್ಸಾಗಿದ್ಯಾ, ಚೆನ್ನಾಗಿಲ್ವಾ? ಹಾಗಾದ್ರೆ ಈ ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡಿ, ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಾಗುತ್ತೆ. ಹಾರ್ಟ್ ಬ್ಲಾಕೇಜ್ ಆಗ್ದಲೇ ಇರೋ ತರ ತಡೆಯುತ್ತೆ. ಈಗಿರುವಂತಹ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರಿಗೂ ಸ್ಟ್ರೆಸ್ ಆಗ್ತಾ ಇದೆ. ಮನೇಲೆ ಇದ್ದು ಮನೆ ಕೆಲಸ ಮಾಡ್ಕೊಂಡು ಮಕ್ಕಳನ್ನ ಮೇಂಟೈನ್ ಮಾಡ್ತಾ ಅವನ್ನ ಕಂಟ್ರೋಲ್ ಮಾಡಕ್ ಆಗ್ದಲೆ ತುಂಬಾ ಸ್ಟ್ರೆಸ್ ಫೀಲ್ ಆಗ್ತಾ ಇದಾರೆ. ಅಂತವ್ರೆಲ್ಲರೂ ಕಂಪಲ್ಸರಿ ಈ ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡಿ. ಆದ್ರೆ ಈ ಪ್ರಾಣಾಯಾಮನ ಕೆಲವರು ಮಾಡಬಾರ್ದು. ಯಾರಂದ್ರೆ ಕಿವಿ ನೋವು ಇರೋರು, ಕಿವಿ ಇನ್ಫೆಕ್ಷನ್ಸ್ ಆಗಿರೋರು, ಗರ್ಭಿಣಿ ಸ್ತ್ರೀಯರು ಮಾಡಬಾರ್ದು. ಮೆನ್ಸ್ಟ್ರುವಲ್ ಟೈಮ್ ಅಲ್ಲಿ ಅಂದ್ರೆ ಪೀರಿಯಡ್ಸ್ ಟೈಮ್ ಅಲ್ಲಿ ಈ ಪ್ರಾಣಾಯಾಮನ ಮಾಡಬಾರ್ದು. ತುಂಬಾ ಹೈ ಬ್ಲಡ್ ಪ್ರೆಷರ್, ಬಿಪಿ ಇರೋರು, ಮೇಡಮ್ ಬಿಪಿ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದ್ರಿ, ಮತ್ತೆ ಬಿಪಿ ಪೇಷಂಟ್ಸ್ ಮಾಡಬಾರ್ದು ಅಂತಿರಲ್ಲ ಅಂದ್ರೆ ಕೆಲವರಿಗೆ ಬ್ಲಡ್ ಪ್ರೆಷರ್ ತುಂಬಾ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ತುಂಬಾ ಹೈ ಬ್ಲಡ್ ಪ್ರೆಷರ್ ಇರೋರು ಮಾಡಬಾರ್ದು. ನಾರ್ಮಲ್ ಬಿಪಿ ಪೇಷಂಟ್ಸ್ ಮಾಡಬಹುದು. ಅದೇ ರೀತಿ ತುಂಬಾ ಸಿವಿಯರ್ ಹಾರ್ಟ್ ಡಿಸೀಸ್ ಇರೋರು, ಹೃದಯ ಸಂಬಂಧಿ ಕಾಯಿಲೆ ಇರೋರು ಮಾಡಬೇಡಿ. ಹಾರ್ಟ್ ಬ್ಲಾಕೇಜ್ ನ ತಡೆಯುತ್ತೆ, ಆದ್ರೆ ಹಾರ್ಟ್ ಬ್ಲಾಕೇಜ್ ಆಲ್ರೆಡಿ ಇರೋರು, ಹಾರ್ಟ್ ಹೋಲ್ ಇರೋರು, ಹಾರ್ಟ್ ಡಿಸೀಸ್ ಇರೋರು ಮಾಡಬೇಡಿ. ಓಕೆನಾ? ಇವ್ರು ಬಿಟ್ಟು ಮಿಗ್ದವ್ರೆಲ್ಲರೂ ಮಾಡಬಹುದು. ಚಿಕ್ಕ ಮಕ್ಳ ಕೈಲೂ ಮಾಡಿಸಬಹುದು. 5 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆಲ್ಲರಿಗೂ ಮಾಡಿಸಿ. ಅವರ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಈ ಪ್ರಾಣಾಯಾಮದ ಹೆಸರು ಭ್ರಾಮರಿ ಪ್ರಾಣಾಯಾಮ. ಭ್ರಾಮರಿ ಪ್ರಾಣಾಯಾಮ ಅಂದ್ರೆ ಜೇನು ನೊಣನ, ದುಂಬಿನ ಭ್ರಮರ ಅಂತ ಕರೀತಾರೆ. ಈ ಭ್ರಮರ ರೀತಿ ಸೌಂಡ್ ಮಾಡ್ಕೊಂಡು ಪ್ರಾಣಾಯಾಮ ಮಾಡೋದ್ರಿಂದ ಈ ಪ್ರಾಣಾಯಾಮಕ್ಕೆ ಭ್ರಾಮರಿ ಪ್ರಾಣಾಯಾಮ ಅಂತ ಹೆಸರು ಬಂತು. ಇದನ್ನ ಹಮ್ಮಿಂಗ್ ಸೌಂಡ್ ಆಫ್ ಬಿ ಪ್ರಾಣಾಯಾಮ ಅಂತಾನೂ ಕರೀತಾರೆ. ಭ್ರಾಮರಿ ಪ್ರಾಣಾಯಾಮನ ಖಾಲಿ ಹೊಟ್ಟೆಲ್ಲೇ ಮಾಡಬೇಕು. ಈ ಊಟ ಮಾಡಿದ್ರೆ ಊಟ ಆಗಿ ಅಟ್ಲೀಸ್ಟ್ 2 ಗಂಟೆ ಆದ್ಮೇಲೆ ಈ ಭ್ರಾಮರಿ ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡಬೇಕು. ಈ ಪ್ರಾಣಾಯಾಮ ಮಾಡಬೇಕಾದ್ರೆ ವಜ್ರಾಸನದಲ್ಲಾರು ಕೂತ್ಕೊಳ್ಳಿ, ಪದ್ಮಾಸನ ಅಥವಾ ಅರ್ಧ ಪದ್ಮಾಸನ, ಸುಖಾಸನ, ಸಿದ್ಧಾಸನ, ಹೇಗಾದ್ರೂ ನೆಲದ ಮೇಲೆ ಒಂದು ಮ್ಯಾಟ್ ಹಾಕೊಂಡು ಕೂತ್ಕೊಂಡು ಮಾಡಿ. ನೀವು ನೆಲದ ಮೇಲೆ ಕೂತ್ಕೊಂಡು ಮಾಡಕ್ಕಾಗಲ್ಲ ಅಂದ್ರೆ ಚೇರ್ ಮೇಲೂ ಕೂತ್ಕೊಂಡು ಮಾಡಬಹುದು. ಆದ್ರೆ ನಿಮ್ಮ ಕಾಲು ನೆಲಕ್ಕೆ ಟಚ್ ಆಗ್ಬೇಕು. ನಿಮ್ಮ ಕತ್ತು, ಬೆನ್ನು ನೇರವಾಗಿರ್ಬೇಕು. ನೆಕ್ಸ್ಟ್, ಬಾಯಿನ ಮುಚ್ಚಿರ್ಬೇಕು. ಬಾಯಿ ತೆಗೆದು ಈ ಪ್ರಾಣಾಯಾಮನ ಮಾಡಬಾರ್ದು. ನಿಮ್ಮ ಹಲ್ಲು ಕೂಡ ಟಚ್ ಆಗಬಾರ್ದು. ಮೇಲೆ ಕೆಳಗಡೆ ಹಲ್ಲು ಟಚ್ ಆಗಬಾರ್ದು. ಈ ಭ್ರಾಮರಿ ಪ್ರಾಣಾಯಾಮನ 3 ರೀತಿ ಮಾಡಬಹುದು. ಷಣ್ಮುಖ ಮುದ್ರೆಯಿಂದ ಈ ಪ್ರಾಣಾಯಾಮನ ಮಾಡಬಹುದು. 2ನೇದು ತೋರು ಬೆರಳು ಅಥವಾ ಮಧ್ಯದ ಬೆರಳನ್ನ ಬಳಸಿ ಕಿವಿನ ಕ್ಲೋಸ್ ಮಾಡಿ ಈ ಪ್ರಾಣಾಯಾಮನ ಮಾಡಬಹುದು. ಇನ್ನು 3ನೇ ರೀತಿ ಅಂದ್ರೆ ಸೈಲೆಂಟ್ ಆಗಿ ಕೂತ್ಕೊಂಡು ಕಣ್ಮುಚ್ಚಿ ಮಾಕಾರನ ಉಚ್ಚಾರಣೆ ಮಾಡೋದು. ಹೀಗೆ 3 ರೀತಿ ಮಾಡಬಹುದು. ಆದ್ರೆ ನನ್ಗೆ ಅನ್ಸಿದ್ದು ಷಣ್ಮುಖ ಮುದ್ರೆಯಲ್ಲಿ ಮಾಡಿದಾಗ ನನ್ಗೆ ಒಳ್ಳೆ ರಿಸಲ್ಟ್ ಬಂತು, ಅದಕ್ಕೋಸ್ಕರ ಹೇಳ್ತಿದ್ನಿ. ಆದಷ್ಟು ಷಣ್ಮುಖ ಮುದ್ರೆಯಲ್ಲಿ ಈ ಭ್ರಾಮರಿ ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡಿ. ಈ ಭ್ರಾಮರಿ ಪ್ರಾಣಾಯಾಮನ 10ರಿಂದ 20 ನಿಮಿಷ ಮಾಡಬೇಕು. ಬೆಳಗ್ಗೆ ಒಂದ್ಸಲ, ಸಂಜೆ ಒಂದ್ಸಲ ಮಾಡಿ. ಬನ್ನಿ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಕೆಳಗಡೆ ಒಂದು ಮ್ಯಾಟ್ ಹಾಕೊಂಡು ಸ್ಟ್ರೈಟ್ ಆಗಿ ಕುತ್ಕೋಬೇಕು. ನಿಮ್ಮ ಬೆನ್ನು ನೇರವಾಗಿರ್ಬೇಕು, ಕತ್ತು ಕೂಡ ಸ್ಟ್ರೈಟ್ ಆಗಿರ್ಬೇಕು. ಷಣ್ಮುಖ ಮುದ್ರೆನ ಇಟ್ಕೋಬೇಕು. ನೋಡಿ, ಷಣ್ಮುಖ ಮುದ್ರೆ ಹೇಗೆ ಅಂದ್ರೆ ನಿಮ್ಮ ಹೆಬ್ಬೆರಳನ್ನ ಕಿವಿ ಹತ್ರ ಒಂದು ಪಾಯಿಂಟ್ ಇರುತ್ತೆ ನೋಡಿ, ಈ ಪಾಯಿಂಟ್ ಹತ್ರ ಪ್ರೆಸ್ ಮಾಡಿ ಕಿವಿನ ಕ್ಲೋಸ್ ಮಾಡಬೇಕು. ಕಿವಿ ಒಳಗೆ ಹೆಬ್ಬೆರಳನ್ನ ಹಾಕಬಾರ್ದು. ನಂತರ ನಿಮ್ಮ ಮಧ್ಯದ ಬೆರಳನ್ನ ಮೂಗಿನ ಮೇಲೆ, ಉಂಗುರ ಬೆರಳನ್ನ ತುಟಿ ಮೇಲ್ಭಾಗದಲ್ಲಿ, ಕಿರು ಬೆರಳನ್ನ ತುಟಿ ಕೆಳಭಾಗದಲ್ಲಿ. ನೋಡಿ, ತೋರಿಸ್ತಾ ಇದೀನಲ್ವಾ, ಅದೇ ರೀತಿ. ಇನ್ನು ತೋರು ಬೆರಳನ್ನ ಕಣ್ಣಿನ ಮೇಲೆ ಇಡಬೇಕು. ಕಣ್ಣಿನ ಮೇಲೆ ಪ್ರೆಸ್ ಮಾಡಬಾರ್ದು, ಜಸ್ಟ್ ಹಾಗೆ ಇಡಬೇಕು. ನೋಡಿ, ನಾನು ತೋರಿಸ್ತಾ ಇದೀನಲ್ವಾ, ಅದೇ ರೀತಿ ಇಟ್ಕೊಳ್ಳಿ. ಫಸ್ಟ್ 3 ಸಲ ದೀರ್ಘವಾಗಿ ಉಸಿರಾಡಿ. ಉಸಿರು ತಗೊಳ್ಳಿ, ನಿಧಾನವಾಗಿ ಉಸಿರು ಬಿಡಿ. ಹೀಗೆ 3 ಸಲ ಮಾಡಿದ್ಮೇಲೆ ನಂತರ ಮೂಗಿನ ಮೂಲಕ ಉಸಿರು ತಗೊಳ್ಳಿ. ಬಾಯಿ ಮುಚ್ಚಿರ್ಬೇಕು, ಹಲ್ ಟಚ್ ಆಗಬಾರ್ದು. ಮಾಕಾರ ಉಚ್ಚಾರಣೆ ಮಾಡ್ತಾ ನಿಧಾನವಾಗಿ ಉಸಿರು ಬಿಡಿ. ನೋಡಿ,
ದೀರ್ಘವಾಗಿ ಉಸಿರು ತಗೊಳ್ಳಿ. ನಿಧಾನವಾಗಿ ಮಾಕಾರ ಉಚ್ಚಾರಣೆ ಮಾಡ್ತಾ ಅಂದ್ರೆ ಹಮ್ಮಿಂಗ್ ಸೌಂಡ್ ಮಾಡ್ತಾ ಜೇನುನೊಣದ ರೀತಿ ಸೌಂಡ್ ಮಾಡ್ತಾ ಉಸಿರನ್ನ ಬಿಡಿ. ನನ್ ಕೇಳಿದ್ರೆ ಈ ರೀತಿ ಮಾಡೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಇನ್ನು ಎರಡನೇ ರೀತಿ, ನಿಮ್ಮ ತೋರು ಬೆರಳು, ಕೆಲವರು ಮಧ್ಯದ ಬೆರಳು ಕೂಡ ಇಟ್ಕೋತಾರೆ. ನಾನ್ ಕೇಳಿದ ಮಟ್ಟಿಗೆ ತೋರು ಬೆರಳನ್ನ ತುಂಬಾ ಜನ ಪ್ರಿಫರ್ ಮಾಡಿದ್ರು. ತೋರು ಬೆರಳನ್ನ ನೋಡಿ ನಾನು ತೋರಿಸಿರೋ ರೀತಿ ಕಿವಿ ಒಳಭಾಗದಲ್ಲಿ ತುಂಬಾ ಒಳಗೆ ಪ್ರೆಸ್ ಮಾಡ್ಬಿಡಿ. ಜಸ್ಟ್ ಕಿವಿ ಕ್ಲೋಸ್ ಆಗೋ ತರ ಇಟ್ಕೊಳ್ಳಿ. ಅಂದ್ರೆ ಹೊರಗಡೆ ಸೌಂಡ್ ಕೇಳಿಸ್ತಲ್ಲ, ಜಸ್ಟ್ ಕಿವಿ ಕ್ಲೋಸ್ ಆಗೋ ತರ. ಉಳಿದ ಬೆರಳುಗಳನ್ನ ನೋಡಿ ನಾನು ತೋರಿಸಿರೋ ರೀತಿ ಹೆಬ್ಬೆರಳು ಜೊತೆ ಟಚ್ ಮಾಡಿ ಇಟ್ಕೊಂಡು ಸೇಮ್ ದೀರ್ಘವಾಗಿ ಉಸಿರು ತಗೊಳ್ಳಿ. ಮಾಕಾರ ಉಚ್ಚಾರಣೆ ಮಾಡ್ತಾ ಹಮ್ಮಿಂಗ್ ಸೌಂಡ್ ಮಾಡ್ತಾ ಉಸಿರು ನಿಧಾನವಾಗಿ ಬಿಡಿ. ಈ ರೀತಿ ಮಾಡ್ಬೇಕಾದ್ರೆ ನೀವು ಕಣ್ಣು ತೆಗೆದು ಕೂಡ ಮಾಡಬಹುದು. ಕೆಲವರಿಗೆ ಕಣ್ಣು ಮುಚ್ಚಿದ್ರೆ ಸ್ವಲ್ಪ ಹೆದರಿಕೆ ಆಗೋದು, ಒಂಥರ ಫೀಲ್ ಆಗ್ತಾ ಇರುತ್ತೆ. ಅಂತವರು ಕಣ್ಣು ತೆರೆದು ಕೂಡ ಈ ಪ್ರಾಣಾಯಾಮನ ಮಾಡಬಹುದು. ಇನ್ನು ಮೂರನೇ ರೀತಿ ಅಂದ್ರೆ ತುಂಬಾ ಸೈಲೆಂಟ್ ಆಗಿರೋ ಪ್ಲೇಸ್ ಅಲ್ಲಿ ನೀವು ಜಸ್ಟ್ ಸುಮ್ನೆ ಸ್ಟ್ರೈಟ್ ಆಗಿ ಕೂತ್ಕೊಂಡು ದೀರ್ಘವಾಗಿ ಉಸಿರು ತಗೊಳ್ಳಿ. ಹಮ್ಮಿಂಗ್ ಸೌಂಡ್ ಮಾಡ್ತಾ ಜೇನುನೊಣದ ರೀತಿ ಸೌಂಡ್ ಮಾಡ್ತಾ ನಿಧಾನವಾಗಿ ಉಸಿರು ಬಿಡಿ. ಆದ್ರೆ ನಿಮ್ಮ ಸುತ್ತಮುತ್ತ ಸೈಲೆಂಟ್ ಆಗಿರ್ಬೇಕು, ನೆನಪಿರ್ಲಿ. ಹೀಗೆ 3 ರೀತಿಯಲ್ಲಿ ಈ ಭ್ರಾಮರಿ ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡಬಹುದು. ನಾನ್ ಪ್ರಿಫರ್ ಮಾಡೋದು ಮೊದಲನೇದು, ಷಣ್ಮುಖ ಮುದ್ರೆಯಲ್ಲಿ ಮಾಡಿದ್ರೆ ತುಂಬಾ ಬೇಗ ರಿಸಲ್ಟ್ ಬರುತ್ತೆ. ಟ್ರೈ ಮಾಡಿ ನೋಡಿ. ಈ ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಕ್ರಮೇಣವಾಗಿ ಅಂದ್ರೆ 2-3 ತಿಂಗಳಲ್ಲಿ ನಿಮ್ಮ ಸ್ಟ್ರೆಸ್, ಡಿಪ್ರೆಷನ್, ಕೋಪ, ಉದ್ವೇಗ ಎಲ್ಲ ಕಡಿಮೆ ಆಗುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಾ? ಹಾಗಾದ್ರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟ್ರೆಸ್, ಡಿಪ್ರೆಷನ್ ಆಗ್ತಾ ಇದೆಯಾ, ಕೋಪ ಹೆಚ್ಚಾಗಿ ಬರ್ತಾ ಇದೆಯಾ, ಹಾಗಾದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ ಚಾನಲ್ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.